ವಾವ್ ಗೈಸ್, ಸಖತ್ತಾಗಿ ಬಂದಿದೆ, ಸೂಪರ್ ಆಗಿದೆ. ವಾವ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ. ಇಲ್ಲಿ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸಿಂಪಲ್ ಆಗಿ ಗೀ ರೋಸ್ಟ್ ಮಾಡೋದು ಹೇಗೆ ಅಂತೇಳಿ ನೋಡೋಣ. ತುಂಬ ಟೇಸ್ಟಿಯಾಗಿರ್ತದೆ. ಇದು ತುಂಬ ಹೆಲ್ದಿ ಕೂಡ ಆಗಿದೆ. ನಾವೇನು ಕೆಮಿಕಲ್ ಯೂಸ್ ಮಾಡಿದೆ ಅಥವಾ ಫುಡ್ ಕಲರ್ ಎಲ್ಲ ಹಾಕದೆ ನ್ಯಾಚುರಲ್ ಆಗಿ ಮಾಡ್ಬೋದು. ಮತ್ತು ಈಸಿಯಾಗಿ ಕೂಡ ಮಾಡ್ಕೋಬೋದು, ವೇಗವಾಗಿ ಕೂಡ ಮಾಡ್ಕೋಬೋದು. ಎಷ್ಟು ನಮಗೆ ಸುಲಭದಲ್ಲಿ ಮಾಡ್ಕೋಬೋದು. ಮನೆಯಲ್ಲೇ ಸಿಗುವಂಥ ಐಟಮನ್ನು ಹಾಕಿ ಎಷ್ಟು ಟೇಸ್ಟಿಯಾಗಿ ಮಾಡ್ಕೋಬೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹೇಗಿರ್ತದೆ, ಹೇಗೆಲ್ಲ ಮಾಡ್ತೀನಿ ನಿಮ್ಗೆ ಕೂಡ ತೋರಿಸ್ತೀನಿ. ಗೈಸ್, ಇಲ್ಲಿ 1 kg ಚಿಕನ್ ತೊಗೊಂಡಿದ್ದೀನಿ. ಇದು ತೊಡೆ ಪೀಸು ಸಖತ್ ಟೇಸ್ಟಿಯಾಗಿರ್ತದೆ. ಅದಕ್ಕೋಸ್ಕರ ನಾನು ತೊಡೆ ಪೀಸೇ ತಗೊಳ್ಳೋದು ಚಿಕನ್ಗೆಲ್ಲ. ಚಿಕನ್ ಏನಾದರೂ ಸ್ಪೆಷಲ್ ಮಾಡಲಿಕ್ಕಿದ್ರೆ ಅಥವಾ ಚಿಕನ್ ನಾರ್ಮಲಾಗಿ ಮಾಡಲಿಕ್ಕಿದ್ರು ಕೂಡ ತಗೊಳ್ತೀನಿ ನಾನು. ತೊಡೆ ಪೀಸು ಅಷ್ಟೊಂದು ಸಖತ್ತಾಗಿರ್ತದೆ. ಒಳ್ಳೆ ಮಾಂಸದಿಂದಾಗೆ ಆಗ್ತದೆ. ಮತ್ತು ಇದು ಕೆಂಪು ಮಾಂಸ ಅಲ್ವಾ, ತುಂಬ ಒಳ್ಳೆಯದು ಕೂಡ ನಮಗೆ. ಅದಕ್ಕೋಸ್ಕರ ನಾನು ಚಿಕನ್ ತೊಡೆ ಪೀಸ್ ತೊಗೊಂಡಿದ್ದೀನಿ. ಈಗ ಇದನ್ನು ಕಟ್ ಮಾಡಿಕೊಂಡು ಮಾಡೋದು ಹೇಗೆ ಅಂತ ನೋಡುವ. ಗೈಸ್, ಈಗ ಕಟ್ ಮಾಡಿ ವಾಶ್ ಮಾಡಿ ತಗೊಂಡೆ. ಚೆನ್ನಾಗಿದೆ ಅಲ್ವಾ, ದೊಡ್ಡ ದೊಡ್ಡ ಪೀಸ್ ಇದೆ, ಪರವಾಗಿಲ್ಲ. ನನಗೆ ಹೀಗೇ ಬೇಕು. ಇದು ಟೇಸ್ಟಲ್ಲಿ ಚೆನ್ನಾಗಿರ್ತದೆ. ಈ ಥರ ತೊಡೆ ಪೀಸ್ ಇದ್ದರೆ ಸ್ವಲ್ಪ ಕಟ್ ಮಾಡ್ಕೋಬೋದು ನಡುವಲ್ಲಿ. ಗೈಸ್, ಇದು ವಾಶ್ ಮಾಡಿ ನಾನೀಗ ತಗೊಂಡೆ. ಇದು ತೊಡೆ ಪೀಸ್ ದೊಡ್ಡದೇ ಇರಲಿ ಅಂತೇಳಿ ಬಿಟ್ಟೆ. ಸ್ವಲ್ಪ ಈ ಥರ ಕಟ್ ಮಾಡಿಕೊಂಡ್ರೆ ಸಾಕು. ಅದು ಮಸಾಲೆ ಎಲ್ಲ ಹಿಡಿತದೆ. ಏಕೆಂದರೆ ಒಳಗೆ ಬೇಯಬೇಕಲ್ವ, ಬೇಯಬೇಕು ಕೂಡ, ಮತ್ತು ಮಸಾಲೆ ಎಲ್ಲ ಹಿಡ್ಕೋಬೇಕಲ್ವ. ಅದಕ್ಕೋಸ್ಕರ ಈ ಥರ ಒಂದು ಸೀಳಿ ಇದ್ದರೆ ಸಾಕು. ಇದು ದೊಡ್ಡ ಪೀಸ್ ಇರಲಿ ಅಂತ ನಾನೇ ಇಟ್ಟಿದ್ದೀನಿ. ಇದು ತೊಡೆ ಪೀಸ್ ಅಲ್ವಾ, ಸಖತ್ತಾಗಿರ್ತದೆ. ಈಗ ವಾಶ್ ಮಾಡಿ ತೊಗೊಂಡಿದ್ದೀನಿ. ಈಗ ಇದು ಮಸಾಲೆ ಎಲ್ಲ ಮ್ಯಾರಿನೇಟ್ ಮಾಡಬೇಕು, ಹೇಗೆ ಅಂತೇಳಿ ನೋಡುವ. ಗೈಸ್, ನಾನಿಲ್ಲಿ 1 ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಅಷ್ಟೇ, ಜಾಸ್ತಿ ಹಾಕಿ ಕೂಡ ಹಾಕೋಬಾರ್ದು. ನಾನಿಲ್ಲಿ ಉಪ್ಪು ತಗೊಳ್ತೀನಿ. ಮತ್ತು ಇಲ್ಲಿ ಅರಿಶಿಣ ಪುಡಿ ತಗೊಳ್ತೀನಿ 1 ಸ್ಪೂನು, ಚಿಕ್ಕ ಸ್ಪೂನಲ್ಲಿ 1 ಸ್ಪೂನು. ಮತ್ತು ಇದಕ್ಕೇ 1 ಸ್ಪೂನು ನಾನಿಲ್ಲಿ ಚಿಲ್ಲಿ ಪೌಡ್ರ್ ತಗೊಳ್ತಾಯಿದ್ದೀನಿ. ಇದು ನನಗೆ ಖಾರ ಇದೆ ಅಷ್ಟೇ ಸಾಕು. ಗೈಸ್, ಇದಕ್ಕೆ ಈಗ ನಾನು 1 ಚಿಕ್ಕ ಬೌಲಲ್ಲಿ ಮೊಸರು ತೊಗೊಂಡಿದ್ದೀನಿ. ಇಷ್ಟು ಸಾಕು ಇದಕ್ಕೆ. ಈಗ ಇದನ್ನು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಒಂದು ಅರ್ಧ ಗಂಟೆ ಆದರೂ ಆಗಬೇಕು. ಹುಳಿ ಇಷ್ಟಪಡೋರು ಇದರಲ್ಲಿ ಈ ಟೈಮಲ್ಲಿ ಒಂದು ಅರ್ಧ ನಿಂಬೆ ಹಣ್ಣನ್ನು ಕಟ್ ಮಾಡಿ ಹುಳಿನ ರಸ ಹಾಕ್ಕೋಬೋದು. ಒಂದು ಅರ್ಧ ನಿಂಬೆ ಹೋಳು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನನಗೆ ಹುಳಿ ಇಷ್ಟ ಇಲ್ಲ, ಅದಕ್ಕೋಸ್ಕರ ನಾನು ಹಾಕ್ತಿಲ್ಲ. ಇದನ್ನು ಹೀಗೇ ಒಂದು ಅರ್ಧ ಗಂಟೆ ಮುಚ್ಚಿಟ್ಬಿಡಬೇಕು. ಅದು ಅರ್ಧ ಗಂಟೆ ನಿಮ್ಮ ಮಸಾಲೆ ಎಲ್ಲ ಹೀರ್ಕೋಬೇಕು. ಈಗ ಮಾಡೋದು ಹೇಗೆ ಅಂತ ನೋಡುವ. ಬೇರೆ ಮಸಾಲೆ ಎಲ್ಲ ರೆಡಿ ಮಾಡಬೇಕು, ಅದು ಹೇಗೆ ಅಂತ ನೋಡುವ. ಹೌದು, ಹೋಗಿದೆ. ಅದಕ್ಕೋಸ್ಕರ ಹುಳಿ ಇಷ್ಟಪಡೋರು ಇದರಲ್ಲಿ ಈ ಟೈಮಲ್ಲಿ ಒಂದು ಅರ್ಧ ನಿಂಬೆ ಹಣ್ಣನ್ನು ಕಟ್ ಮಾಡಿ ಹುಳಿನ ರಸ ಹಾಕ್ಕೋಬೋದು. ಒಂದು ಅರ್ಧ ನಿಂಬೆ ಹೋಳು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನನಗೆ ಹುಳಿ ಇಷ್ಟ ಇಲ್ಲ, ಅದಕ್ಕೋಸ್ಕರ ನಾನು ಹಾಕ್ತಿಲ್ಲ. ಇದನ್ನು ಹೀಗೇ ಒಂದು ಅರ್ಧ ಗಂಟೆ ಮುಚ್ಚಿಟ್ಬಿಡಬೇಕು. ಅದು ಅರ್ಧ ಗಂಟೆ ನಿಮ್ಮ ಮಸಾಲೆ ಎಲ್ಲ ಹೀರ್ಕೋಬೇಕು. ಈಗ ಮಾಡೋದು ಹೇಗೆ ಅಂತ ನೋಡುವ. ಬೇರೆ ಮಸಾಲೆ ಎಲ್ಲ ರೆಡಿ ಮಾಡಬೇಕು, ಅದು ಹೇಗೋಸ್ಕರ. ಗೈಸ್, ಇಲ್ಲಿ ಮಸಾಲೆ ಐಟಮ್ ರೆಡಿ ಮಾಡ್ಕೊಂಡಿದ್ದೀನಿ, ಏನೇನಂತೇಳಿ ನೋಡುವ. ಹತ್ತಿರದಲ್ಲಿ ತೋರಿಸ್ತೀನಿ. ಮೆಣಸಿನ್ಕಾಯಿ, ಏಲಕ್ಕಿ, ಲವಂಗ, ಚಕ್ಕೆ, ಮತ್ತು ಸ್ವಲ್ಪ 1 ಚಿಟಿಗೆಯಷ್ಟು ಮೆಂತ್ಯಕಾಳು ತೊಗೊಂಡಿದ್ದೀನಿ. ಇದು ಟೇಸ್ಟ್ ಚೆನ್ನಾಗಿರ್ತದೆ, ಮತ್ತು ಮಸಾಲೆ ಎಲ್ಲ ತಿಕ್ನೆಸ್ಗೆ ಚೆನ್ನಾಗಿರ್ತದೆ, ದಪ್ಪ ಆಗಲಿಕ್ಕೆ. ಮತ್ತು ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಬಡೆ ಸೊಪ್ಪು ತೊಗೊಂಡಿದ್ದೀನಿ. ಮತ್ತು 1 ಚಿಕ್ಕ ಸ್ಪೂನಲ್ಲಿ 2 ಸ್ಪೂನು ಕೊತ್ತಂಬರಿ ಕಾಳು ತೊಗೊಂಡಿದ್ದೀನಿ. ಮತ್ತು 1 ಚಿಕ್ಕ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ. ಮತ್ತು ಒಣಗಿದ ಮೆಣಸಿನ್ಕಾಯಿ. ಇಷ್ಟು ಸಾಕು. ಮತ್ತು ಈಗ ಮಾಡೋದು ಹೇಗೆ ಅಂತ ಹೇಳಿ ನೋಡುವ. ಈಗ ಸಾಮಾನೆಲ್ಲ ನಮಗೆ ಸ್ವಲ್ಪ ಬಿಸಿ ಆಗಬೇಕು. ಇಲ್ಲಿ ನಾನು 1 ಡ್ರಾಪ್ ಅಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಅಷ್ಟೇ, ಜಾಸ್ತಿ ಏನು ಹಾಕೊಳ್ಳೋದಿಲ್ಲ. ಜಸ್ಟ್ ಇಷ್ಟೇ ಸಾಕು.
ಇದಕ್ಕೆ ನಾನು ಒಂದು 2 ಎಳೆ ಕರಿಬೇವು ತೊಗೊಂಡಿದ್ದೀನಿ, ಅದನ್ನು ಹಾಕೋತೀನಿ. ಈಗ ಇಷ್ಟು ಐಟಮ್ ಏನು ತೊಗೊಂಡಿದ್ದೆ ಇನ್ನೊಂದು ಸರಿ ತೋರಿಸ್ತೀನಿ. ಈಗ ನಾನು ಫಸ್ಟ್ ಮೆಂತೆಕಾಳು ಹಾಕ್ಕೊಳ್ತೀನಿ. ಮತ್ತು ಮೆಣಸಿನ್ಕಾಯಿ ಬಿಟ್ಟು ಎಲ್ಲ ಐಟಮನ್ನು ನಾನು ಹಾಕ್ಕೊಳ್ತೀನಿ. ಮೆಣಸಿನ್ಕಾಯಿ ಮತ್ತು ಲಾಸ್ಟಿಗೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಇಷ್ಟು ಐಟಮನ್ನು ನಾನು ಬಿಸಿ ಮಾಡ್ಕೊಳ್ತೀನಿ. ಮೆಂತೆಕಾಳು ಯಾಕಪ್ಪ ಫಸ್ಟಿಗೆ ಹಾಕಿದ್ದು ಅಂದರೆ ಮೆಂತೆಕಾಳು ಸ್ವಲ್ಪ ಫ್ರೈ ಆಗಬೇಕು, ಅದು ಘಮಘ ಚೆನ್ನಾಗಿರ್ತದೆ ಮತ್ತು ಪದಾರ್ಥಕ್ಕೆ ಒಳ್ಳೆ ಟೇಸ್ಟ್ ಕೊಡ್ತದೆ ಅದು. ಅದಕ್ಕೋಸ್ಕರ ಇಲ್ಲಿ ಫಸ್ಟಿಗೆ ನಾನು ಮೆಂತೆಕಾಳು ಹಾಕ್ಕೊಂಡೆ. ಮತ್ತು ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಇದು ಯಾವುದೇ ಕಾರಣಕ್ಕೂ ಹೊತ್ತಬಾರ್ದು, ಕರಂಚಬಾರ್ದು ಹೇಳ್ತಾರಲ್ವ, ಅದು ಕರಂಚಬಾರ್ದು. ಮತ್ತು ಇದು ಲೋ ಫ್ಲೇಮಲ್ಲೇ ನಮಗೆ ಸ್ವಲ್ಪ ಬಿಸಿಯಾದರೆ ಸಾಕಾಗುತ್ತಾ. ಸ್ವಲ್ಪ ಮಸಾಲೆ ತುಂಬ ಕರಂಚಬಾರ್ದು, ಮೀಡಿಯಮ್ ಹದಕ್ಕೆ. ಈಗ ಆಲ್ಮೋಸ್ಟ್ ಆಗಿದೆ, ಇದು ಇಷ್ಟು ಸಾಕು. ಇದನ್ನು ನಾನು ತೆಗಿತೀನಿ. ಈಗ ಈಗ ಮಸಾಲೆ ಎಲ್ಲ ಹುರಿದು ತೆಗೆದೆ ನೋಡಿ. ಇದು ಕರಂಚಲಿಲ್ಲ, ಪರ್ಫೆಕ್ಟ್ ಹದ ಆಗಿದೆ. ಇಷ್ಟೇ ಹುರಿದ್ರೆ ಸಾಕು, ಇದು ಜಾಸ್ತಿ ಹುರಿಬಾರ್ದು. ಇಲ್ಲಿ ನಾನು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಮೆಣಸಿನ್ಕಾಯಿ ಅಷ್ಟು ಖಾರ ಇಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಖಾರ ಕಡಿಮೆ ತಿನ್ನೋರಿದ್ದರೆ ಕಡಿಮೆ ತಗೊಳ್ಳಿ, ಖಾರ ಜಾಸ್ತಿ ತಿನ್ನೋರಿದ್ದರೆ ಜಾಸ್ತಿ ಹಾಕ್ಕೊಳ್ಳಿ. ಆದರೆ ಇಲ್ಲಿ ನನಗೆ ಇದು ಸಾಕು ಅಂತ ಅನಿಸ್ತು. ನನಗೆ ಇಷ್ಟು ಸಾಕು. ಇದು ಖಾರ ಇಲ್ಲ ಮೆಣಸಿನ್ಕಾಯಿ, ಅದಕ್ಕೆ ಸ್ವಲ್ಪ ಜಾಸ್ತಿ ಇದೆ. ಮತ್ತು 1 kg ಚಿಕನ್ ಇದು ಮಾಡೋದು, ಅದಕ್ಕೋಸ್ಕರ ಸ್ವಲ್ಪ ಮಸಾಲೆ ಬೇಕಾಗ್ತದೆ. ಅದಕ್ಕೋಸ್ಕರ ನಾನು ಈ ಮೆಣಸಿನ್ಕಾಯಿ ತಗೊಂಡೆ. ಇದನ್ನು ಕೂಡ ಸ್ವಲ್ಪ ಬಿಸಿ ಮಾಡ್ಕೋಬೇಕು ನಾವು. ಲೋ ಫ್ಲೇಮಲ್ಲೇ ಮಾಡಿಕೊಂಡ್ರೆ ಚೆನ್ನಾಗಿ ಫ್ರೈ ಆಗ್ತದೆ. ಮತ್ತು ನಾವು ಜಾಸ್ತಿ ಉರಿ ಇಟ್ಕೊಂಡ್ರೆ ಅಷ್ಟೊಂದು ಕರಂಚಿ ಹೋಗ್ತದೆ. ಇದು ಕೂಡ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಲಿಕ್ಕೆ ನೋಡಬೇಕು. ಈಗ ಇಷ್ಟು ಹುರಿದಿದೆ, ಇದಿಷ್ಟು ಸಾಕು. ನಮಗೆ ಜಾಸ್ತಿ ಕೂಡ ಕರಂಚಬಾರ್ದು, ಟೇಸ್ಟ್ ಚೇಂಜ್ ಆಗಿಬಿಡ್ತದೆ. ಅದಕ್ಕೋಸ್ಕರ ಇದು ಕರೆಕ್ಟಾಗಿದೆ, ಸಾಕು. ಮತ್ತು ಇದನ್ನು ಕೂಡ ನಾನಿಲ್ಲಿ ಮಸಾಲೆಯನ್ನು ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದಲ್ವ, ಇದಕ್ಕೇ ಹಾಕೊಂಡ್ಬಿಡ್ತೀನಿ. ಇದು ನಮಗೆ ಮಿಕ್ಸಿ ಮಾಡಲಿಕ್ಕೆ ಬೇಕು. ಇಲ್ಲಿ ಬಣ್ಣಲೆ ಬಿಸಿ ಆಗ್ತಾಯಿದೆ. ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ. ತುಪ್ಪ ಇದಕ್ಕೆ ಗೀ ರೋಸ್ಟ್ ಅಲ್ವ, ತುಪ್ಪ ಸ್ವಲ್ಪ ಜಾಸ್ತಿನೇ ಬೇಕು. ಈಗ ತುಪ್ಪ ಬಿಸಿ ಆಗ್ತಾ ಬಂತು. ನಾನು ಮ್ಯಾರಿನೇಟ್ ಮಾಡಿರೋ ಚಿಕನ್ ಹಾಕ್ಕೊಳ್ತೀನಿ. ಇದು ಅರ್ಧ ಗಂಟೆ ಆಗಿದೆ ಆಲ್ರೆಡಿ. ಇದನ್ನು ಸ್ವಲ್ಪ ಈಗ ಎಣ್ಣೆಲಿ ಫ್ರೈ ಆಗಬೇಕಲ್ವ, ಸ್ವಲ್ಪ ಕೈ ಇಟ್ಕೊಳ್ಳೋಣ. ತುಪ್ಪ ಬಿಸಿ ಇದೆ ಅಲ್ವಾ, ಇದರಲ್ಲಿ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಆಗಬೇಕಿದು ಚಿಕನ್. ಅದಕ್ಕೋಸ್ಕರ ನಾವು ಸ್ವಲ್ಪ ಕೈ ಆಡಿಸ್ಕೋಬೇಕಾಗತ್ತೆ. ಇದಕ್ಕೆ ಮುಚ್ಚಿಟ್ಬಿಡುವ 1-2 ನಿಮಿಷ. ಆಮೇಲೆ ಲೋ ಫ್ಲೇಮಲ್ಲೇ ಇಡಬೇಕು, ಜಾಸ್ತಿ ಏನು ಉರಿಸ್ಬಾರ್ದು. ಅದನ್ನು ಸ್ವಲ್ಪ ನೀರು ಕೂಡ ಬಿಟ್ಕೋಬೇಕು, ಆಯಿಲ್ ಕೂಡ ಬಿಟ್ಕೋಬೇಕು. ಮಸಾಲೆಯನ್ನು ಬಿಸಿ ಮಾಡಿ ಇಟ್ಕೊಂಡಿದ್ವಿ, ಅದನ್ನು ಮಿಕ್ಸಿ ಮಾಡ್ಕೊಳ್ಳುವ.
ಇಲ್ಲಿ ಫಸ್ಟಿಗೆ ನಾವೇನೋ ಹುರಿದಿಟ್ಕೊಂಡಿದ್ವಿ ಈ ಥರ ನೀರು ಹಾಕದೇ ತರಿತರಿಯಾಗಿ ರುಬ್ಕೋಬೇಕು. ಮತ್ತು ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು. ಮತ್ತು ಸಾಮಾನು ಫುಲ್ ಸಣ್ಣಕ್ಕೆ ಆಗಬಾರ್ದು, ನಮಗೆ ಸ್ವಲ್ಪ ತರಿತರಿಯಾಗಿರಬೇಕು. ಅದು ಹೇಗೆ ಅಂತ ತೋರಿಸ್ತೀನಿ. ಸ್ವಲ್ಪ ನೀರು ಹಾಕಿ ನಾನು ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ. ಈ ಥರ ತರಿತರಿಯಾಗಿ ರುಬ್ಕೊಂಡಿದ್ದೀನಿ. ಇದು ಇದೇ ಥರ ತರಿತರಿಯಾಗಿರಬೇಕು. ಫಸ್ಟ್ ನೀರು ಹಾಕದೇ ರುಬ್ಕೋಬೇಕು, ಆಮೇಲೆ ನೀರು ಹಾಕಿ ಸ್ವಲ್ಪ ರುಬ್ಕೋಬೇಕು. ಮತ್ತು ತುಂಬ ಸಣ್ಣಕ್ಕಾಗಬಾರ್ದು, ಸ್ವಲ್ಪ ತರಿತರಿಯಾಗಿ ಬೇಕು ಗೈಸ್. ಇಷ್ಟು ಸ್ವಲ್ಪ ನೀರು ಹಾಕಿ ತರಿತರಿಯಾಗಿ ರುಬ್ಕೊಂಡೆ. ಇದು ಹೀಗೇ ಇರಬೇಕು, ತುಂಬ ಸಣ್ಣಕ್ಕಾಗಬಾರ್ದು. ಇದು ತುಂಬ ಸಣ್ಣಕ್ಕಾದರೆ ಅದು ಒಂಥರ ಗ್ರೇವಿ ಸರಿಯಾಗಿ ಬರೋದಿಲ್ಲ, ಮತ್ತು ಗೀ ರೋಸ್ಟ್ ಅಲ್ಲ, ಅದು ಸಾರಾಗ್ತದೆ. ಅದಕ್ಕೆ ಸ್ವಲ್ಪ ಹೀಗೆ ತರಿತರಿಯಾಗಿಯೇ ಇರಬೇಕಿದು ಮಸಾಲೆ. ಈಗ ಚಿಕನ್ ಏನು ಮುಚ್ಚಿಟ್ಟಿದೆ, ತೆಗಿತೇನೆ ಹೇಗಾಗಿದೆ ಅಂತ ನೋಡುವ. ನೋಡಿ ಇಲ್ಲಿ ನೀರು ಕೂಡ ಬಿಟ್ಟುಕೊಳ್ಳೋದು ನೋಡಿದೆ, ಮತ್ತು ಫ್ರೈ ಕೂಡ ಆಗಿದೆ. ಮಸಾಲೆ ಎಲ್ಲ ಇದು ಹಿರ್ಕೊಂಡಿದೆ. ಇದು ನೀರು ಸ್ವಲ್ಪ ನೀರೊಟ್ಟಿಗೆ ಕುದಿಬೇಕು ಚಿಕನ್ನ ಸ್ವಲ್ಪ. ಮತ್ತು ನಮಗೆ ಜಾಸ್ತಿ ಕುದಿಲಿಕ್ಕೆ ಸಿಗೋದಿಲ್ಲ, ಬೇಯಬೇಕು ಕೂಡ. ಮತ್ತು ನಮಗೆ ಜಾಸ್ತಿ ಮಸಾಲೆ ಎಲ್ಲ ಹಾಕಿ ಆದಮೇಲೆ ಜಾಸ್ತಿ ಬೇಯಲಿಕ್ಕಿಲ್ಲ. ಅದಕ್ಕೇ ಇವಾಗಲೇ ಚೆನ್ನಾಗಿ ಬೇಯಿಸ್ಕೊಂಬಿಡಬೇಕು. ಸ್ವಲ್ಪ ನಾನಿಲ್ಲಿ 1 kg ಚಿಕನ್ ತೊಗೊಂಡಿರೋದು. ಈ ಟೈಮಲ್ಲಿ ನಿಮಗೆ ಹುಳಿ ಏನಾದರೂ ಜಾಸ್ತಿ ತಿನ್ನಲಿಕ್ಕೆ ಇಷ್ಟ ಇದ್ದರೆ, ಸ್ವಲ್ಪ ಹುಳಿ ಬೇಕಂದರೆ ಈ ಟೈಮಲ್ಲಿ ಸ್ವಲ್ಪ ಲೆಮನನ್ನು ಹಿಂಡ್ಕೋಬೋದು. ಒಂದು ಅರ್ಧ ಲೆಮನನ್ನು ಫಸ್ಟಿಗೆ ಕೂಡ ಹಾಕ್ಕೊಂಡು ಈಗ ಈ ಥರ ಚಿಕನ್ ಬೇಯುವಾಗ ಕೂಡ ಹಾಕ್ಕೋಬೋದು. ಆದರೆ ಇಲ್ಲಿ ನನಗೆ ಹುಳಿ ಇಷ್ಟ ಇಲ್ಲ, ಮೊಸರಲ್ಲೇ ಹುಳಿ ಇರ್ತದಲ್ವ, ಅದಕ್ಕೋಸ್ಕರ ನಾನು ಹುಳಿಯನ್ನು ಹಾಕ್ಕೊಂಡಿಲ್ಲ. ನಿಮಗೆ ಬೇಕಂದರೆ ಹುಳಿ ಹಾಕ್ಕೋಬೋದು. ಈಗ ಇದು ಕುದೀತಾ ಇದೆ, ಇದಕ್ಕೆ ನಾನು ಮಸಾಲೆನ ಹಾಕ್ಕೊಳ್ತೀನಿ. ಏನು ನಾನು ಮಿಕ್ಸಿ ಮಾಡಿ ತೊಗೊಂಡಿದ್ದೆ ತರಿತರಿಯಾಗಿ, ಆ ಮಿಕ್ಸಿನ ಇದು ಮಸಾಲೆನ ನಾನು ಹಾಕ್ಕೊಳ್ತೀನಿ. ಅದು ನೀರು ಬಿಟ್ಕೊಂಡಿದೆಯಲ್ವ, ಆ ನೀರಲ್ಲಿ ಇದು ಮಸಾಲೆ ಸರಿಯಾಗ್ತದೆ. ಮತ್ತು 1 kg ಚಿಕನ್ ತೊಗೊಂಡಿರೋದ್ರಿಂದ ಇದು ಮಸಾಲೆ ಸ್ವಲ್ಪ ಜಾಸ್ತಿನೇ ಬೇಕಾಗ್ತದೆ. ನಾನು ತೊಗೊಂಡಿರೋ ಐಟಮು ಕರೆಕ್ಟ್ ಇದೆ. ಕ್ವಾಂಟಿಟಿ ಕರೆಕ್ಟಾಗಿದೆ. 1 kg ಚಿಕನ್ಗೆ ಬೇಕಾಗುವಷ್ಟು ಕ್ವಾಂಟಿಟಿ ಕರೆಕ್ಟಾಗಿದೆ ನಾನು ತೊಗೊಂಡದ್ದು. ಗೈಸ್ ಸಖತ್ತಾಗಿರ್ತದೆ ಗೈಸ್ ಇದು. ಈ ಟೈಮ್ಗೆ ಉಪ್ಪು ಏನಾದರೂ ಬೇಕಿದ್ದರೆ ಮಸಾಲೆ ಎಲ್ಲ ಒಮ್ಮೆ ಮಿಕ್ಸ್ ಮಾಡಿ, ಉಪ್ಪು ಏನಾದರೂ ಬೇಕಿದ್ದರೆ ನಾವು ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ. ಗೈಸ್ ನೋಡಿ ಹೇಗೆ ತುಪ್ಪ ಎಲ್ಲ ಬಿಡ್ತಾ, ಚಿಕನ್ ಇದು ಆಯಿಲ್ ಎಲ್ಲ ಬಿಡ್ತಾ ಎಷ್ಟು ಚೆಂದ ಇದು ಕುದೀತಾ ಇದೆ. ವಾವ್, ಹಾಂ ಅದೇ ಬ್ಯಾಂಕಿಗೆ ಹೋಗ್ಬಿಟ್ಟು ಅವನು ಸಂತ ಬರ್ತಾನೆ ಹೇಳಿದ್ದ, ಮತ್ತೆ ಅದಕ್ಕೆ ಎಸಿ ಹೇಳಿದ್ದೆ. ಮತ್ತೆ ಡಿಮಾರ್ಟಿಗೆ ಹೋಗ್ಬೇಕು ಮಾರ, ಆಯ್ತು ಸಾಮಾನು ತರಬೇಕು. ಎಂಥ ಸಾಮಾನು, ತುಂಬ ಸಾಮಾನು ಬೇಕು. ಹೋಗೋಣ, ಹೋಗ್ಬೋದು, ಬೇಗ ಹೋಗು ಬೇಗ. ಎಂತ ಮಾಡಿದ್ದು ನೀನು? ಚಿಕನ್ ಗೀ ರೋಸ್ಟ್ ಫೈನಲ್ ಮಾಡಿದ್ಯಾ? ಚಿಕನ್ ಎಲ್ಲ ಹಾಕಿದ್ರೆ ತೆಗ್ದಿದ್ಯಾ?
ಇದನ್ನು ಒಂದೆರಡು ನಿಮಿಷ ಮುಚ್ಚಿಡುವ. ಈಗ ಗೈಸ್ ಒಂದೆರಡು ನಿಮಿಷ ಆಯಿತು. ತೆಗಿತೇನೆ. ವಾವ್, ಸೂಪರ್ ಆಗಿದೆ ಅಲ್ವಾ? ಸಖತ್ತಾಗಿ ಬಂದಿದೆ ಗೈಸ್. ವಾವ್, ಸೂಪರ್ ಸೂಪರ್, ಸಖತ್ತಾಗಿದೆ. ವಾವ್ ಗೈಸ್, ಸೂಪರ್ ಆಗಿದೆ, ಸಖತ್ತಾಗಿ ಬಂದಿದೆ ಕೂಡ. ಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳುವ, ಟೇಸ್ಟ್ ಚೆನ್ನಾಗಿರ್ತದೆ ಅದಕ್ಕೋಸ್ಕರ. ವಾವ್ ಗೈಸ್, ಸೂಪರಾಗಿದೆ, ಸೂಪರಾಗಿ ಬಂತು, ಸಖತ್ ಟೇಸ್ಟಿಯಾಗಿದೆ. ಇದು 1 kg ಚಿಕನ್ ಗೀ ರೋಸ್ಟ್. ವಾವ್ ಗೈಸ್, ಸೂಪರಾಗಿ ಬಂದಿದೆ ಅಲ್ವಾ? ಸಖತ್ತಾಗಿದೆ. ಕೋಳಿ ರೊಟ್ಟಿ ಅಥವಾ ರೊಟ್ಟಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಮತ್ತು ರೈಸು ಮುದ್ದೆ ಜೊತೆ ಸಖತ್ ಕಾಂಬಿನೇಷನ್. ಸಖತ್ತಾಗಿ ಬಂದಿದೆ ಅಲ್ವಾ ಗೈಸ್? ವಾವ್ ವಾವ್ ಗೈಸ್, ಸೂಪರಾಗಿದೆ ಅಲ್ವಾ? ವಾವ್, ಸಖತ್ತಾಗಿ ಬಂದಿದೆ ಗೈಸ್. ಎಷ್ಟು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದಲ್ವಾ? ಸಖತ್ತಾಗಿ ಬಂದಿದೆ. ವಾವ್ ವಾವ್ ಗೈಸ್, ಸೂಪರಾಗಿ ಬಂದಿದೆ. ಮಸಾಲೆ ನೋಡಿದರೆ ಬಾಯಲ್ಲಿ ನೀರು ಬೀಳ್ತಾ ಇರ್ತದೆ, ಅಷ್ಟು ಚೆನ್ನಾಗಿ ಬಂದಿದೆ, ಸಖತ್ತಾಗಿದೆ ಗೈಸ್. ಇದು ಯಾವಾಗ ಆಯಿಲ್ ಬಿಟ್ಕೊಳುತ್ತೆ ಚಿಕನು ಅಷ್ಟು ಟೇಸ್ಟಿಯಾಗಿ ಬರ್ತದೆ. ಇದು ಗೀ ರೋಸ್ಟ್ ಅಲ್ವಾ, ಗೀ ಇರಲೇಬೇಕಲ್ವಾ, ಅದಕ್ಕೆ ಗೀ ಕೂಡ ಇದೆ, ಚಿಕನ್ ಕೂಡ ಆಯಿಲ್ ಬಿಟ್ಕೊಂಡಿದೆ. ಸಖತ್ತಾಗಿ ಬಂದಿದೆ ಗೈಸ್, ಸೂಪರಾಗಿದೆ. ವಾವ್ ಗೈಸ್, ಸಖತ್ತಾಗಿ ಬಂದಿದೆ, ಸೂಪರಾಗಿದೆ. ವಾವ್ ಗೈಸ್, ಈಗ ನೋಡಿದ್ರಲ್ವ ಹೇಗೆ ಮಾಡಿದೆ ಅಂತೇಳಿ. ಇಷ್ಟೇ ಸುಲಭದಲ್ಲಿ, ಇಷ್ಟೇ ಈಸಿಯಾಗಿ ಕೂಡ ಮಾಡ್ಕೋಬೋದು, ಎಷ್ಟು ಟೇಸ್ಟಿಯಾಗಿ ಮಾಡ್ಕೋಬೋದು ಮತ್ತು ಎಷ್ಟು ರುಚಿಯಾಗಿ ಮಾಡ್ಕೋಬೋದು. ಚಪಾತಿ ಜೊತೆ, ಅನ್ನ ಜೊತೆ, ರೊಟ್ಟಿ ಜೊತೆ, ಮುದ್ದೆ ಜೊತೆ, ಯಾವ್ದ್ರ ಜೊತೆ ಬೇಕಿದ್ರೂ ತಿನ್ಬೋದು. ಅಷ್ಟು ಟೇಸ್ಟಿಯಾಗಿದೆ ಮತ್ತು ಅಷ್ಟೇ ಹೆಲ್ದಿ ಕೂಡ ಆಗಿದೆ. ಮತ್ತು ನ್ಯಾಚುರಲ್ ಆಗಿ ಯಾವುದು ಕಲರ್ ಇಲ್ಲದೆ, ನಾವು ಫುಡ್ ಕಲರು ಕೆಮಿಕಲ್ ಎಲ್ಲ ಏನು ಯೂಸ್ ಮಾಡದೆ ಮಾಡ್ಕೊಂಡಿರುವಂಥ ಒಂದು ಚಿಕನ್ ಮನೆಯಲ್ಲೇ ಸಿಗುವಂಥ ಐಟಮನ್ನು ಹಾಕಿ ಎಷ್ಟು ಚೆನ್ನಾಗಿ ಎಷ್ಟು ಟೇಸ್ಟಿಯಾಗಿ ಮಾಡ್ಕೋಬೋದು ಅನ್ನೋದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ. ಅದು ಈಗ ಹೇಗೆ ಬಂದಿದೆ, ಎಷ್ಟು ಟೇಸ್ಟಿಯಾಗಿದೆ, ಟೇಸ್ಟ್ ಎಲ್ಲ ನೋಡುವ. ವಾವ್ ಗೈಸ್, ಸೂಪರಾಗಿ ಬಂದಿದೆ ಗೈಸ್, ಸಖತ್ ಟೇಸ್ಟಿಯಾಗಿದೆ. ಮತ್ತು ಇದರಲ್ಲಿ ತುಂಬ ನಾವು ಗ್ರೇವಿ ಮಾಡ್ಕೋಬಾರ್ದು, ನೀರೆಲ್ಲ ಜಾಸ್ತಿ ಹಾಕಬಾರ್ದು. ನಾನು ನೀರು ಹಾಕಲೇ ಇಲ್ಲ, ಚಿಕನಲ್ಲಿ ಬಿಟ್ಕೊಂಡೆ ನೀರಲ್ಲೇ ಮಸಾಲೆ ಎಲ್ಲ ಕರೆಕ್ಟಾಗಿ ನಮಗೆ ಮಿಕ್ಸ್ ಆಯಿತು. ನೀರು ಹಾಕ್ಕೋಬಾರ್ದು, ನೀರು ಹಾಕ್ಕೊಂಡ್ರೆ ಅಷ್ಟೊಂದು ಗೀ ರೋಸ್ಟ್ ಅನಿಸ್ಕೊಳ್ಳೋದಿಲ್ಲ, ಅದು ಪದಾರ್ಥ ಆಗಿಬಿಡ್ತದೆ. ಅದಕ್ಕೋಸ್ಕರ ನೀರು ಹಾಕ್ಕೊಳ್ಳೋದೇ ಚಿಕನಲ್ಲಿ ಬಿಡುವಂಥ ನೀರನ್ನೇ ಹಾಕಿ ಯೂಸ್ ಮಾಡಿಕೊಂಡು ಮಾಡ್ಕೋಬೇಕು. ಸಖತ್ತಾಗಿ ಬಂದಿದೆ. ಮತ್ತು ಹೇಗೆ ಬಂದಿದೆ ಅಂತ ಟೇಸ್ಟ್ ನೋಡುವ. ಇದು ನೀರು ದೋಸೆ ಜೊತೆ ಅಂತೂ ಸಖತ್ತಾಗಿರ್ತದೆ ಗೈಸ್, ತುಂಬ ಟೇಸ್ಟಿಯಾಗಿ ಬಂದಿದೆ. ನಾವು ಒಂದು ಟೊಮೆಟೊ ಸಾರು ಮಾಡಿಕೊಂಡು ಈ ಥರ ಸೈಡ್ ಡಿಶ್ ಆಗಿ ತಿನ್ಬೋದು, ಸಖತ್ತಾಗಿದೆ ಗೈಸ್. ನಾವು ಬಿರಿಯಾನಿ ಕಬಾಬ್ ಎಲ್ಲ ಮಾಡ್ಕೊಂಡು ತಿಂತೇವಲ್ವ ಸೈಡ್ ಡಿಶ್ ಆಗಿ, ಅದಕ್ಕಿಂತ ಈ ಥರ ಗೀ ರೋಸ್ಟ್ ಮಾಡ್ಕೊಂಡ್ಬಿಟ್ರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಮತ್ತು ಅಷ್ಟು ಆಯಿಲ್ ತಿನ್ನೋದು ಕೂಡ ಕಡಿಮೆ ಆಗಿಬಿಡ್ತದೆ. ಮತ್ತು ಎಷ್ಟು ಈಸಿಯಾಗಿ ಎಷ್ಟು ಕ್ವಿಕ್ಕಾಗಿ ಮಾಡ್ಕೋಬೋದು ಅನ್ನೋದನ್ನು ನಾನು ಕೊಟ್ಟಿದ್ದೀನಿ.
ಸಖತ್ತಾಗಿ ಬಂದಿದೆ. ಅಲ್ಟಿಮೇಟ್ ಟೇಸ್ಟ್ ಅಂತೂ ಅಲ್ಟಿಮೇಟ್, ಎಕ್ಸ್ಟ್ರಾ ಟೇಸ್ಟ್ ಅಂತ ಹೇಳ್ಬೋದು. ಅಷ್ಟೊಂದು ರುಚಿಯಾಗಿ ಬಂದಿದೆ, ಸಖತ್ ಟೇಸ್ಟಿಯಾಗಿದೆ. ಮತ್ತು ನೀವು ಒಮ್ಮೆ ಮಾಡಿ ನೋಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ, ಮತ್ತು ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಮತ್ತು ನಿಮ್ಮ ಪ್ರತಿಯೊಬ್ಬರಿಗೂ ಕೂಡ, ನೀವು ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ಎಲ್ರಿಗೂ ಕೂಡ ನಾನು ಆಭಾರಿಯಾಗಿರ್ತೀನಿ. ಮತ್ತು ನಿಮ್ಮ ಸಪೋರ್ಟು ನನಗೆ ತುಂಬ ಅವಶ್ಯಕತೆ ಇದೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರುಚಿಯೊಂದಿಗೆ ನಿಮ್ಮೊಟ್ಟಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಸೂಪರ್ ಆಗಿದೆ ಗೈಸ್.